ಇವತ್ತಿನ ಟಿ ವಿ ಫೈನ ಸ್ಪೆಷಲ್ ಸೆಗ್ಮೆಂಟ್ನಲ್ಲಿ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ. ಅವರ ಹೆಸರನ್ನ ಹೇಳೋದು ಬೇಡ, ಸುಮ್ಮನೆ ಅಣ್ಣ ಅಂದರೆ ಗೊತ್ತಾಗುತ್ತೆ. ಅವ್ರು ನಾಟ್ ಓನ್ಲಿ ಕರ್ನಾಟಕಕ್ಕೆ ಮಾತ್ರ ಅಣ್ಣ ಅಲ್ಲ, ಆಲ್ ಓವರ್ ಚಿತ್ರರಂಗಕ್ಕೆ, ಎಲ್ಲ ಭಾಷೆಗಳ ಚಿತ್ರರಂಗಕ್ಕೂ ಕೂಡ ಅಣ್ಣನಾಗೇ ಗುರುತಿಸ್ಕೊಂಡ್ರು ಅಂತ ನಮ್ಮಣ್ಣ ಶಿವಣ್ಣ. ಅಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಭಾಳ ಖುಷಿಯಾಗುವಂಥ ವಿಚಾರ ಅಣ್ಣ. ನಿಮ್ಮ ಜೊತೆ ಇಂಟರ್ವ್ಯೂ ಕೂತ್ಕೊಂಡಾಗೆಲ್ಲ ಒಂಥರ ನಮಗೆ ಒಂಥರ ರೋಮಾಂಚನ ಆಗುವಂಥದ್ದು ನನಗೆ ಪರ್ಸ್ನಲಿ ತುಂಬ ಖುಷಿಯಾಗಿದೆ. ಇವತ್ತಿನ ಸ್ಪೆಷಲ್ಲು ಭೈರತಿ ರಣಗಲ್ ವಿಚಾರವಾಗಿ ಈಗಾಗಲೇ ರಿಲೀಸ್ ಆಗಿರುವಂಥ ಒಂದು ಸಣ್ಣ ಸಣ್ಣ ಟೀಸರ್ಗಳು, ಗ್ಲಿಂಪಸ್ಗಳು ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಮಾತಾಡೋದಾದರೆ ಮಫ್ತಿ ಅನ್ನೋ ಒಂದು ಸಿನಿಮಾವನ್ನು ಪ್ರಾರಂಭ ಮಾಡಿದಾಗ ಯಾರಿಗೂ ಆ ಮಟ್ಟಕ್ಕೆ ನಿರೀಕ್ಷೆ ಇರಲಿಲ್ಲ. ಅದೊಂದು ಹೊಸ ಅಧ್ಯಾಯವನ್ನೇ ಪ್ರಾರಂಭ ಮಾಡಿತು. ಸೊ ಭೈರತಿ ರಣಗಲ್ ಪ್ರಾರಂಭ ಆಗಿ ಸುಮಾರು ವರ್ಷಗಳ ನಂತರ ಈಗ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಏನು ನೋಡ್ತಾ ಇದ್ದಾನೆ ಈ ಮೂಮೆಂಟಲ್ಲಿ? ಏನಿಲ್ಲ, ಇದು ನಮ್ಮ ಗೀತಾ ಪಿಕ್ಚರ್ಸ್ನಲ್ಲಿ ಎರಡನೇ ಸಿನಿಮಾ. ಅದೊಂದು ಯಾಕಂದರೆ ಫಸ್ಟ್ ಸಿನಿಮಾ ನೋಡಿದೆ ವೇದ. ಸೊ ಗೀತಾ ಪಿಕ್ಚರ್ ಪ್ರೊಡಕ್ಷನ್ಸ್ಗೆ ಯಾವಾಗ ಡಿಫ್ರೆಂಟ್ ಫಿಲ್ಮ್ಸ್ ಮಾಡಬೇಕಂತ. ಸೊ ಎರಡನೇ ಫಿಲ್ಮ್ ತಿರ್ಗಿ ಭೈರತಿ ರಣಗಲ್ ಸಿಕ್ಕಿರೋದು. ಯಾಕಂದರೆ ಮಫ್ತಿ ಸಿನಿಮಾದಲ್ಲಿ ಒಂದು ಭೈರತಿ ರಣಗಲ್ ಪಾತ್ರಕ್ಕೆ ಸಿಕ್ಕಿದ ಒಂದು ಪ್ರೋತ್ಸಾಹ ಇರ್ಬೋದು, ಒಂದು ಪ್ರಶಂಸೆ ಇರ್ಬೋದು. ಸೊ ಅದು ಅಲ್ಲಿ ಭೈರತಿ ರಣಗಲ್ನ ಬೆಳೆದು ಬರೋದು ಭೈರತಿ ರಣಗಲ್ ನೋಡಿದ್ರು. ಇಲ್ಲಿ ದ ರೈಸ್ ಆಫ್ ಭೈರತಿ ರಣಗಲ್. ಅವ್ನು ಹೆಂಗೆ ಆ ಭೈರತಿ ರಣಗಲ್ ಅಷ್ಟು ಮಟ್ಟಿಗೆ ಆದ, ಯಾವಾಗಿಂದ ಶುರುವಾಯಿತು, ಯಾತಕ್ಕೋಸ್ಕರ ಶುರುವಾಯಿತು, ಯಾರಿಗೋಸ್ಕರ ಶುರುವಾಯಿತು, ಆ್ಯಂಡ್ ಅವನ ಧ್ಯೇಯ ಏನು? ಯಾಕಂದರೆ ಪ್ರತಿಯೊಂದು ಫಿಲ್ಮ್ಲೂ ರಿವೆಂಜೇ ಒಂದು ಧ್ಯೇಯ ಅಲ್ಲ. ರಿವೆಂಜ್ ಬಿಟ್ಟು ಇನ್ನೊಂದು ಅದಕ್ಕೂ ಮೀರಿದೊಂದಿದೆ. ಒಂದು ಅಂಬಿಷನ್ ಇರ್ಬೋದು, ಒಂದು ಅಂಬಿಷಿಯಸ್ ಕ್ಯಾರೆಕ್ಟರ್ ಇರ್ಬೋದು. ಸೊ ಆ ರೀತಿ ಒಂದು ಸೃಷ್ಟಿಯಾಗಿರೋದು ಈ ಭೈರತಿ ರಣಗಲ್. ಮೇಡಮ್, ಭೈರತಿ ರಣಗಲ್ನ ಪಾತ್ರನೇ ಒಂದು ವಿಶೇಷವಾಗಿರೋದು. ಯಾಕಂದರೆ ನಾವು ಮಫ್ತಿಯಲ್ಲಿ ನೋಡಿದಾಗ ಭೈರತಿ ರಣಗಲ್ ನೀವು ಹೇಳಿದಾಗೆ ಸಾಮಾನ್ಯ ಒಂದು ಸಿನಿಮಾನ ಮಾಡೋದ ಮೇಲೆ ಅದಕ್ಕೆ ಏನೋ ಸೀಕ್ವೆಲ್ ಹೋಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಮೊದಲೇ ಸೀಕ್ವೆಲ್ ಆಗಿ ಈಗ ಪ್ರೀಕ್ವೆಲ್ ಹೋಗಿರೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಾಗ ಮತ್ತೊಂದು ಸೀಕ್ವೆಲ್ ರೆಡಿ ಆಗಿರೋದು. ಒಂದು ವೆರೈಟಿ ಕೈಂಡ್ ಆಫ್ ಸಿನಿಮಾ ಕಾನ್ಸೆಪ್ಟು, ಅದ್ರ ಬಗ್ಗೆ ಮಾತಾಡೋದು. ಆದರೆ ಫಸ್ಟ್ ಕನ್ನಡ ಪ್ರೀಕ್ವೆಲ್ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಯಾಕೆ ಯೂಶ್ವಲಾಗೆ 1, 2 ಅಂತ ಮಾಡ್ತಾರೆ, ಸೀಕ್ವೆಲ್ ಮಾಡ್ತಾರೆ. ಬಟ್ ನಾವು ಮಫ್ತಿ ಫಿಲ್ಮ್ ಮಾಡಿ ಅದಕ್ಕೆ ಪ್ರೀಕ್ವೆಲ್ ಮಾಡ್ತಿದ್ದೀವಿ. ಪ್ರೀಕ್ವೆಲ್ ಆದಮೇಲೆ ತಿರ್ಗಿ ಸೀಕ್ವೆಲ್ ಕಂಡು. ಯಾಕಂದರೆ ಇದು ಇವಾಗ ತೋರಿಸಿದ ಪಿಕ್ಚರ್ ಫಸ್ಟ್ ಬರಬೇಕಾದ್ದು ಆ್ಯಕ್ಚುಲಿ ಭೈರತಿ ರಣಗಲ್. ಅದಾದಮೇಲೆ ಮಫ್ತಿ ಆದಮೇಲೆ ಸೀಕ್ವೆಲ್ ಬರಬೇಕು. ಬಟ್ ಇದು ನಾವು ಉಲ್ಟಾ ಮಾಡಿದ್ದೀವಿ ಅಷ್ಟೇ. ಬಟ್ ಒಂದು ವಿಶೇಷತೆ ಇರಲಿ, ಒಂದು ಚಾಲೆಂಜಿಂಗು ಡೈರೆಕ್ಟ್ರಿಗೆ ಯಾವ ರೀತಿ ತರ್ಬೋದು ಅನ್ನೋದನ್ನ. ಯಾಕೆ ಫಸ್ಟು ಮಫ್ತಿಲಿ ಹಂಗೆ ತೋರಿಸ್ಬೇಕಾದ್ರೆ ಇಲ್ಲಿ ಭೈರತಿ ರಣಗಲ್ ಯಾವ ಆ್ಯಂಗಲಿಂದ ತೋರಿಸ್ಬೋದು, ಅಂದರೆ ಯಾವ ವೆರೈಟಿಲಿ ತೋರಿಸ್ಬೋದು ಅನ್ನೋದೇ ಒಂದು ಕುತೂಹಲ ಇರುತ್ತೆ. ಅದು ಇದರಲ್ಲಿ ಸೇಮ್ ಕ್ಯಾಮ್ರಾಮನ್ ನವೀನ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ರವಿ ಬಸೂರನ್. ಕೆಲವು ಪಾತ್ರಗಳು ಯಾವುದು ಮಫ್ತಿಲಿ ಮಾಡಿತ್ತು, ಛಾಯಾ ಸಿಂಗ್ ಇರ್ಬೋದು, ಇಲ್ಲಾಂದರೆ ದೇವರಾಜ್ ಅವ್ರದ್ದು, ಮಧು ಗುರುಸ್ವಾಮಿ, ಆಮೇಲೆ ಬಾಬು ಹಿರಣ್ಣಯ್ಯ ಅಂಥ ಕ್ಯಾರೆಕ್ಟರ್ ಸ್ವಲ್ಪ ರಿಪೀಟ್ ಬರುತ್ತೆ ಇದರಲ್ಲಿ. ಅದೇ ಥರ ಹೊಸ ಕ್ಯಾರೆಕ್ಟ್ರಿಗೆ ರುಕ್ಮಿಣಿ ವಸಂತ ಅವರು, ರಾಹುಲ್ ಬೋಸ್ ಹೊಸ ಹಿಂದಿ ಬಾಲಿವುಡ್, ಆಮೇಲೆ ಡ್ಯಾನ್ಸಿಂಗ್ ರೋಸ್ ಅಂತ ಅವರು, ಶಬೀರ್ ಅಂತ ಹುಡುಗ ಅವರೊಂದು ಮಾಡ್ತಾಯಿದ್ದಾರೆ. ಆಮೇಲೆ ಗೋಪಾಲ್ ದೇಶಪಾಂಡೆ, ಅವಿನಾಶ್ ಅವರು, ಆಮೇಲೆ ಒಂದು ಚಿಕ್ಕಪ್ಪ ಕ್ಯಾರೆಕ್ಟರ್ ಬರ್ತಾರೆ. ಸೊ ಸಾಕಷ್ಟು ಹೊಸ ಕ್ಯಾರೆಕ್ಟರ್ ಬರ್ತಾರೆ. ತುಂಬ ಒಂದು ಏನಂತೀವಿ, ಒಂದು ಈ ಕ್ಯಾರೆಕ್ಟರ್ನ ನಾವು ಹೆಂಗಿಂದ ಶುರು ಮಾಡ್ತೀವಿ ಕಥೆನ ಭೈರತಿ ರಣಗಲ್, ಹೆಂಗಿಂದ ಶುರುವಾಗಿ ಭೈರತಿ ರಣಗಲ್ ಪಾತ್ರವನ್ನು ತೋರಿಸ್ತಾರೆ, ಹೆಂಗೆ ಎಂಡ್ ಆಗುತ್ತೆ, ಆ ಎಂಡಿಂಗಿಂದ ಆದಮೇಲೆ ಸೀಕ್ವೆಲ್ಗೆ ಹೆಂಗೆ ಲೀಡ್ ಆಗುತ್ತೆ ಅನ್ನೋದು ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಐ ಥಿಂಕ್ ತುಂಬಾ ನಮಗೆ ಖುಷಿ ಕೊಟ್ಟಂಥ ಒಂದಿದು. ನಮ್ಮ ಬ್ಯಾನರ್ ಬರ್ತದೆ, ಇನ್ನೂ ಖುಷಿ ಆದ. ಅದೇ ಇತ್ತು ನನಗೆ ಗೀತಾ ಪಿಕ್ಚರ್ಸಲ್ಲಿ ಅಕ್ಕ ಅವ್ರ ಹೆಸರು ಇಟ್ಕೊಂಡು ಮಾಡೋದಂಥ ಮೊದಲು ಸೂಪರ್ ಡೂಪರ್ ಹಿಟ್ಟು. ವೇದ ಸಿನಿಮಾ ನಾವಂತೂ ಎಷ್ಟು ಎಂಜಾಯ್ ಮಾಡಿದ್ವಿ. ಅಗೈನ್ ನಾವು ಇನ್ನೊಂದು ಹಿಟ್ ಹೊಡೆಯೋದಕ್ಕೆ ಟೀಮ್ ಕಾಯ್ತಾ ಇದೆ. ಯಾವ ರೀತಿ ತಯಾರಿಗಳು ಅನ್ನೋದು? ತಯಾರಿ ಅನ್ನೋದಕ್ಕಿಂತ ಏನಂದರೆ ಎಲ್ಲರೂ ಒಂದು ಏನಂತೀವಿ, ಎಲ್ಲರೂ ತುಂಬ ಇಷ್ಟಪಟ್ಟು ಭಾಳ ಖುಷಿಯಿಂದ ಮಾಡಿದ್ವಿ. ಎಲ್ಲ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಆ್ಯಂಡ್ ಕ್ಯಾಮ್ರಾಮನ್ ವರ್ಕ್ ಇರ್ಬೋದು, ಆ್ಯಂಡ್ ಮ್ಯೂಸಿಕ್ ಅವರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನರ್ತನ ಕಡೆಯಿಂದ, ಎಲ್ಲ ಕಡೆಯಿಂದ ಆರ್ಟ್ ಡೈರೆಕ್ಟರ್. ಈ ಪಿಕ್ಚರಿಗೆ ಆರ್ಟ್ ಒಂದು 2-3 ಸೆಟ್ ಹಾಕಿದ್ದಾರೆ. ತುಂಬ ಅದ್ಭುತ. ಒಂದು ಸ್ಟ್ರೀಟ್ ಸೆಟ್ ಒಂದು ಹಾಕಿದ್ದಾರೆ, ಒಂದು ಏರಿಯಾ ಸೆಟ್ ಒಂದು ಹಾಕಿದ್ದಾರೆ. ಅದೆಲ್ಲ ಭಾಳ ಅಚ್ಚುಕಟ್ಟಾಗಿ ಹಾಕಿದ್ದಾರೆ. ಸೊ ನೀವು ಬಂದು ನೋಡಿದಾಗ ನಿಮಗೆ ಅನಿಸುತ್ತೆ ಅದು ಎಷ್ಟು ಮಟ್ಟಿಗೆ ಕಾಣುತ್ತೆ ಅದು. ಯಾಕಂದರೆ ನಾವು ಏನೇ ಹಾಕಿದ್ರು ಅದು ತೋರಿಸೋ ರೀತಿಲಿದೆ. ಆ ತೋರಿಸೋ ರೀತಿಲಿ ತುಂಬ ಚೆನ್ನಾಗಿ ಮಾಡಿದೆ. ಅಡಿ ಈಗ ನಾರ್ಮಲಾಗಿ ಭೈರತಿ ನಮ್ಮ ಮಫ್ತಿ ಸಿನಿಮಾ ಬಂದಾಗ ಅದು ಇವತ್ತಿನ ಕಾಲಘಟ್ಟಕ್ಕಿತ್ತು ಕೆಲವು ವರ್ಷಗಳ ಹಿಂದೆ. ಈಗ ಸುಮಾರು ವರ್ಷಗಳ ಹಿಂದೆ ಹೋಗ್ತಾ ಇದ್ದೀವಿ. ವೆರೈಟೀಸ್ ಆಫ್ ಸೆಟ್ ಇರುತ್ತೆ, ತುಂಬ ಹಳೆ ಸೆಟ್ಗಳನ್ನ ಹಾಕಬೇಕು. ಅದೆಲ್ಲ ಹೇಗೆ ನೀವು ಬಂದು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಅಲ್ಲ, ಎಷ್ಟು ಅದಕ್ಕೆ ಎಷ್ಟು ಸರ್ಕಸ್ ಮಾಡಿರ್ಬೋದು. ಸರ್ಕಸ್ ಅನ್ನೋದಕ್ಕಿಂತ ಅವ್ರು ಮಾಡಿರೋ ಒಂದು ಏನು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಇವಾಗ ಏನು ಮಫ್ತಿ ನಿಮ್ಮ ಭೈರತಿ ಸಿನಿಮಾಲಿ ಸುನಿಲ್ ಬೋಸ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ, ರಾಹುಲ್ ಬೋಸ್ ಅವರು ಸಾರಿ, ಅವ್ರಿಗೆ ಈ ಸಿನಿಮಾ 50ನೇ ಸಿನಿಮಾ. ಆಲ್ ಓವರ್ ಏನು ಸಿನಿಮಾಗಳು ಮಾಡಿದಾರಲ್ಲ, ಇವ್ರಿಗೆ ಭೈರತಿ ರಣಗಲ್ಲು 50ನೇ ಸಿನಿಮಾ. ಬೇರೆ ಬೇರೆ ತಮಿಳ್ ಮಾಡಿದ್ದಾರೆ, ಹಿಂದಿ ಮಾಡಿದ್ದಾರೆ, ಮರಾಠಿ ಸಿನಿಮಾಗಳನ್ನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವ್ರು ಯಾವ ರೀತಿ ವೆರೈಟಿಯಾಗಿ ನೋಡ್ಬೋದು ನಾವು? ಅವ್ರ ಪರ್ಫಾರ್ಮೆನ್ಸ್ ನೋಡಿ, ಅವ್ರು ಎಕ್ಸ್ಪೆಷಲಿ ಅವ್ರು ಎಷ್ಟು ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಕನ್ನಡನೂ ಅಷ್ಟೇ ಭಾಳ. ಅವರು ಹಿಂದೀಲಿ ಮಾತಾಡ್ಕೊಂಡು, ನಾವು ಕೆಲವರು ಹಿಂದಿ ಆರ್ಟಿಸ್ಟ್ ಹಿಂದೀಲಿ ಮಾತಾಡ್ತೀವಿ, ಇಲ್ಲ ಅವರು ಫುಲ್ ಕನ್ನಡದಲ್ಲೇ ಮಾತಾಡಿದ್ದಾರೆ, ಕನ್ನಡ ಕಲಿತು ಮಾತಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಟ್ಲಿಟಿ ಇದೆ, ಆ ವೈಟೇಜ್ ಇದೆ. ಹೆಂಗೆ ಆ ಪಾತ್ರ ಆಟ ಆಡಿಸುತ್ತೆ ರಣಗಲ್ ಪಾತ್ರನ ನೋಡಬೇಕು. ಇಡೀ ಸಿನಿಮಾದಲ್ಲಿ ನೀವು ಕೆಲವು ಬಿಟ್ಟಿರೋ ಗ್ಲಿಮ್ಸಲ್ಲಿ ಲಾಯರ್ ಲುಕ್ಕಲ್ಲಿ ಓಡಾಡ್ಕೊಂಡಿದ್ದೀರಿ. ನಮಗೆ ಇನ್ನೂ ಕ್ರೇಜ್ ಅದು. ಲಾಯರ್ ಆಗಬೇಕು ಅಂದರೆ ಮೊದಲು ಲಯರ್ ಆಗಬೇಕು ಅನ್ನೋ ಥರ ಏನೋ ಒಂದು ಲೈನು, ಅದು ಯಾವ ರೀತಿ ಇಲ್ಲಿ ಇರುತ್ತೆ ಅನ್ನೋದು. ಬಿಕಾಸ್ ಯಾವುದೋ ಒಂದು ವಿಷಯ ಹೇಳೋಕೆ ಹೊರಟಿದ್ದೀರಾ, ಅದನ್ನು ಈ ರೀತಿ ಹೇಳೋಕ್ಕೆ ಹೋದೆ ಆಗಲಿಲ್ಲ, ಅದಕ್ಕೆ ನಾನು ಭೈರತಿ ರಣಗಲ್ ಆದೆ ಅನ್ನೋ ಥರ ಏನಾದರೂ ಇರಬಹುದಾ? ಅದು ಬಂದು ನೋಡಿ, ಒಬ್ಬೊಬ್ಬರು ಒಂದೊಂದು ಊಹೆ ಮಾಡ್ಕೊಂಡಿರ್ತಾರೆ. ಐ ಥಿಂಕ್ ನೀವು ಬಂದು ನೋಡಿ, ಅದಕ್ಕೆ 2 ಶೇಡ್ ಕಾಣುತ್ತೆ. ಒಂದು ಅಂತೀವಿ, ಒಂದು ಇದರಲ್ಲಿ ಭಾಳ ಸಟಲ್ ಮೂಡ್ ಇರುತ್ತೆ, ಒಂದರಲ್ಲಿ ಆ್ಯಕ್ಷನ್ ಮೂಡ್ ಇರುತ್ತೆ. ಐ ಥಿಂಕ್ 2 ನೋಡಿದಾಗ ನಿಮಗೆ ಆ ವೇರಿಯೇಷನ್ ಕಾಣುತ್ತೆ. ಅದನ್ನು ಡೈರೆಕ್ಟರ್ ಭಾಳ ಚೆನ್ನಾಗಿ ಅದು ಐ ಥಿಂಕ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಪಿಕ್ಚರ್ ಬಂದು ನೋಡಬೇಕು, ಯಾಕಂದರೆ ಇದು ಹೆಂಗೆ ಆಗುತ್ತೆ ಅದಕ್ಕೆ. ಬಟ್ 2 ಶೇಡ್ ಇದೆ, 2 ಕಪ್ಪೆ. ಆದರೆ ಅದರಲ್ಲಿ ಬ್ಲ್ಯಾಕ್ ಕೋಟು, ಇದರಲ್ಲಿ ಬ್ಲ್ಯಾಕ್ ಶರ್ಟ್ ಅಷ್ಟೇ. ಸೊ ಆ 2 ಬ್ಲ್ಯಾಕ್ ಸಿಮಿಲಾರಿಟಿ ಏನು ಮಾಡಿದ್ದಾರೆ ನೋಡಬೇಕು. ತುಂಬ ಜನ ಅದು ಹೇಳ್ದಂಗಾಗಲೇ ತುಂಬ ಕ್ಯಾರಿ ಆಗಿದೆ. ಛಾಯಾ ಸಿಂಗ್ ಆಗಿರ್ಬೋದು, ನಾವು ಮಫ್ತಿನಲ್ಲಿ ಆ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟು, ಮಳೆಯಲ್ಲಿ ನೀವು ಬರೋದು, ಆ ಮ್ಯೂಸಿಕ್ಗೆ ನಾವು ಫೀಲ್ ಆಗಿಬಿಟ್ಟಿದ್ದು ಇಡೀ ಥಿಯೇಟ್ರಲ್ಲಿ ಕೂಡ. ಅಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟು ವರ್ಕ್ ಆಗಿತ್ತು. ಇಲ್ಲಿ ಆ ಥರ ಸೀನ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ರವಿ ಸರ್ ಮ್ಯೂಸಿಕ್ ಬಗ್ಗೆ ಮಾತಾಡ್ಬೋದು. ನೋಡಿ ನೀವು ಆ್ಯಕ್ಚುಲಾಗಿ ಇದರಲ್ಲಿ ಎಮೋಷನ್ ಬರೀ ನಾವು ಸಿನಿಮಾ ಆ್ಯಕ್ಷನ್ ಸಿನಿಮಾ ಮಾತ್ರ ಅಲ್ಲ, ಆ್ಯಕ್ಷನ್ ಇದೆ, ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ. ಬರೀ ಆ್ಯಕ್ಷನ್ನೇ ಸಿನಿಮಾ ಅಲ್ಲ, ಬಟ್ ಇದರಲ್ಲಿ ಆ ಎಮೋಷನ್ ಪಾರ್ಟ್ನ ಅದು ಭಾಳ ಚೆನ್ನಾಗಿ, ಭಾಳ ಅದ್ಭುತವಾಗಿ ಇದು ಮಾಡಿದ್ದಾರೆ. ನೀವು ಬಂದು ನೋಡಿದಾಗ ನಿಮಗೆ ಅನಿಸುತ್ತೆ. ಮ್ಯೂಸಿಕ್ ಬಗ್ಗೆ ಮ್ಯೂಸಿಕ್ ರವಿ ಬಸೂರ್ ಅವರು ನಿಮ್ಗೆ ಆ ಪಿಕ್ಚರ್ಲಿ ತುಂಬ ಚೆನ್ನಾಗಿ ಒಂದು ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಾಕ್ಷಸ ಚಾರುಣನು, ಅದು ಭಾಳ ಚೆನ್ನಾಗಿ ಮಾಡಿದೆ. ಬಟ್ ಅದಕ್ಕೆ ಅರ್ಥ ಇಲ್ಲಿ ಕೊಡುತ್ತೆ. ಹೌದು, ಇವಾಗ ರಿಲೀಸ್ ಆಗಿರೋ ಕಾವಲಿಗ ಸಾಂಗು ಕೂಡ ಬ್ಯೂಟಿಫುಲ್ ಲೈನ್ಸ್ ಇದೆ. ದಟ್ ವಾಸ್ ರಿಯಲಿ, ನನಗೆ ಕಾವಲಿಗ ಸಾಂಗ್ ಕೇಳಿದಾಗಲೆಲ್ಲ ಎಲ್ಲೋ ಒಂದು ಕಡೆ ತುಂಬ ಒಂದು ಹಾರ್ಟಿಗೆ ಟಚ್ ಆಗುತ್ತೆ, ಎಲ್ಲೋ ನನ್ನ ಕ್ಯಾರೆಕ್ಟರ್ ಬಂದಾಗಿದೆ ಅಂತ ಫೀಲಿಂಗ್. ಬಟ್ ತುಂಬ ಚೆನ್ನಾಗಿ ಮಾಡಿ, ಅದು ಎಸ್ಪೆಷಲಿ ವಿಜಯ್ ಪ್ರಕಾಶ್ ಅವ್ರ ವಾಯ್ಸ್ ತುಂಬ ಅದ್ಭುತ. ಆ್ಯಂಡ್ ಸಾಯಿ ಸರ್ವೇಶ್ ಅವ್ರ ಲಿರಿಕ್ಸ್ ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು, ಹೆಮ್ಮೆ ಅನಿಸ್ತು. ಆ್ಯಂಡ್ ಇವನ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಂಗ್ ಅಷ್ಟೇ ಏನೋ ಒಂದು ವಿಭಿನ್ನವಾದ ಸಾಂಗ್ಸ್ ಇದೆ. ಆ್ಯಂಡ್ ಮ್ಯೂಸಿಕ್ಕು ಭಾಳ ಅವಕಾಶ ಇದೆ RRಗೂ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಿಲ್ಮ್ ಹೋಗೋ ಮೂಡ್ ಇರ್ಬೋದು, ಪೇಸ್ ಇರ್ಬೋದು, ಎಲ್ಲರಿಗೂ ಲೆಂತ್ ಇಲ್ಲ. 2 hours 20 minutes ಪಿಕ್ಚರ್. ಸೊ ಕರೆಕ್ಟ್ ಪರ್ಫೆಕ್ಟ್ ಲೆಂತ್ ಇದೆ, ಎಲ್ಲೂ ನಿಮಗೆ. ಬಟ್ ಸಮ್ ಇಂಟ್ರೆಸ್ಟಿಂಗ್ ಸೀನ್ಸ್ಗಳಿದೆ, ಒಳ್ಳೆ ಡೈಲಾಗ್ಸ್ಗಳಿದೆ. ಅವ್ರು ಟೀಸರ್ ಒಂದು ಡೈಲಾಗ್ ಬಿಟ್ಟಿದ್ವಿ, ನೆಕ್ಸ್ಟ್ ಟ್ರೈಲರ್ ಒಂದು ಡೈಲಾಗ್ ಬಿಡ್ತೀವಿ. ಅದು ಟ್ರೈಲರ್ದಲ್ಲಿ ನನಗೆ ಬರುವಾಗ ತುಂಬ ಸಲ ಕೇಳ್ಕೊಂಬಂದೆ ನಿಮ್ಮ ಡೈಲಾಗ್. ಅದು ಟೀಸರಲ್ಲಿ ಬಿಟ್ಟಿರೋದು ಒಂದು, ನಾ ತಾಳ್ಮೆ ಕಳ್ಕೊಂಡಾಗಲಿಲ್ಲ ತುಂಬ ಜನ ತಲೆಗಳನ್ನ ಕಳ್ಕೊಂಡಿದ್ದಾರೆ. ಅದನ್ನೆಲ್ಲ ಸ್ವಲ್ಪ ಟ್ರೈಲರ್ಲಿ ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು, ಮಾಡೋಣ ಅಂತ. ಇವಾಗ ಒಂದು ಟ್ರೆಂಡಿಂಗ್ ಓಡ್ತಾ ಇರೋದಣ್ಣ, ನಿಮ್ಮದು ಹಳೇದು ನಿಮ್ಮ ಮಫ್ತಿದು ಮತ್ತು ಇವಾಗಿಂದ ಹಾಕ್ಬಿಟ್ಟು ಒಂದು ಹೋಗ್ತಾ ಇದೆ. ಅದು ಯಾವುದು ಅಂತಾರೆ, ಮಫ್ತಿ ಡೈಲಾಗಿನೇ ಇವಾಗಿಗೆ ಮ್ಯಾಚ್ ಮಾಡಿ ಫುಲ್ಲು ಹೋಗ್ತಾ ಇದೆ. ಅಂದರೆ ಫ್ಯಾನ್ಸೇ ಅವರೇ ಮಫ್ತಿ ಸಿನಿಮಾದ ಒಂದು ಇದಲ್ಲಣ್ಣ, ಸುತ್ತ ಸಮುದ್ರ ಮಧ್ಯದಲ್ಲಿ ಕಾಡು, ಆ ಡೈಲಾಗ್ ಇದೆಯಲ್ಲ, ಆ ಡೈಲಾಗನ್ನು ಮತ್ತೆ ಭೈರತಿ ರಣಗಲ್ಗೆ ಮ್ಯಾಚ್ ಮಾಡಿಕೊಂಡು ರಿಲೀಸ್ ಆಗ್ತಾಯಿದೆ ಅಂತ ಫ್ಯಾನ್ಸ್ ಒಂದಷ್ಟು ಹೊರಗಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಫ್ಯಾನ್ಸ್ ಆ ಕ್ರೇಜಲ್ಲಿ ಇನ್ನೂ ಬಂದಿಲ್ಲ, ಆಚೆ ಬಂದಿಲ್ಲ ಅವರು ಮಫ್ತಿ ಕ್ರೇಜಿಂದ. ನಮ್ಮ ಫಿಲ್ಮ್ ಪಾತ್ರಗಳು ಹಂಗಾಗುತ್ತೆ. ಅದರಿಂದ ನಮಗೂ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಆ ಫಿಲ್ಮ್ ಅಷ್ಟು ಮಟ್ಟಿಗೆ ಅದು. ಬಟ್ ನಿಮಗೆ ಭೈರತಿ ರಣಗಲ್ ಅಷ್ಟು ಈಕ್ವಲ್ ಆಗಿ ಫಿಲ್ಮ್ ಇರುತ್ತೆ ಅಂತ ಒಂದು ಭಾವನೆ. ನರ್ತನ ಬಗ್ಗೆ ನಾವು ಮಾತಾಡಲೇಬೇಕು, ಯಾಕಂದರೆ ಅಷ್ಟು ಯಂಗ್ ಏಜ್ನಲ್ಲಿ ಆ ಥರ ಕಥೆಗಳನ್ನ ಹುಡುಕಿ ಅಷ್ಟು ಡೆಪ್ತಾಗಿ ಕಥೆಗಳನ್ನ ಬರೆದು ನಿಮಗೆ ಸೂಟ್ ಆಗುವಂಥದ್ದು. ಯಾಕಂದರೆ ಶಿವಣ್ಣ 136 ಸಿನಿಮಾಗಳನ್ನ ಮಾಡಿದ್ದಾರೆ ಅಂತಂದಾಗ ನಿಮಗೆ ಕತೆ ಒಪ್ಸೋದು ತುಂಬ ಕಷ್ಟ, ಯಾಕಂದರೆ ಎಲ್ಲ ಥರ ನೋಡ್ಕೊಂಡು ಬಂದಿರ್ತೀರ. ನರ್ತನ ಅಷ್ಟು ಕಥೆಗಳನ್ನ ಇನ್ವಾಲ್ವ್ ಆಗಿ ಕೊಟ್ಟಾಗ ಯಾವ ರೀತಿ ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಕತೆ ಹೇಳೋದು? ಇದು ಆ್ಯಕ್ಚುಲಾಗಿ ಪಿಕ್ಚರ್ ನಾವು ಈ ಕ್ಯಾರೆಕ್ಟರ್ ಹಿಟ್ ಆದಮೇಲೆ ಮಾಡಿದಂಥ ಪಿಕ್ಚರ್ ಅಲ್ಲ. ಭೈರತಿ ರಣಗಲ್ ಅಂದಿದ್ದು ಭೈರತಿ ರಣಗಲ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕನ್ನೋದು ಮಫ್ತಿ ಮುಗಿದಾದ್ಮೇಲೆ ಅಂತ ಬ್ಯಾಲೆನ್ಸ್ ಇತ್ತು, ಅದು ಮಾಡಬೇಕಂತ ಒಂದಿತ್ತು. ಡೈರೆಕ್ಟ್ರ್ ಹೇಳಿದ್ರು ಚಾನ್ಸಸ್ ಇದೆ ಅಂತ. ಅವಾಗ ಯಾಕೆ ಲೇಟಾಗಿ ಸ್ಟಾರ್ಟ್ ಆಯಿತು ಅಂದರೆ ಅವ್ರು ಇನ್ನೊಂದು ಪಿಕ್ಚರ್ ಯಶ್ ಅವ್ರ ಸಿನಿಮಾ ಮಾಡಬೇಕಾಗಿತ್ತು, ಅದನ್ನು ಕಾರಣದಿಂದ ಆಗಲಿಲ್ಲ. ಅದಾದಮೇಲೆ ತಿರ್ಗಿ ಅವರೇ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತಾಗ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರ್ವೈಸ್ ನಾವು ಎಲ್ಲ ಅದೇ 125 ಆಗಬೇಕಾಗಿತ್ತು. ಹಂಗೆ ನೋಡೋಕ್ಕೋದ್ರೆ ಬೇದಾಗ ಇತ್ತು.
ಬಟ್ ಅದು ಒಳ್ಳೆ ಸಿನಿಮಾ ಆಯಿತು ನಮಗೆ ವೇದ. ಹೌದು. ಸೊ ಅದಾದಮೇಲೆ ಇದು ಎರಡನೇ ಸತಿ ಸೆಕೆಂಡ್ ಫಿಲ್ಮ್ ಮಾಡ್ತಾ ಇದ್ದೀವಿ ನಮ್ಮ ಪ್ರೊಡಕ್ಷನಲ್ಲಿ. ಖುಷಿಯಾದ ವಿಷಯ. ಎಸ್ ಅಣ್ಣ. ನರ್ತನ್ ಬಗ್ಗೆ ಇನ್ನೊಂದು ವಿಚಾರ ಅಂತಂದರೆ ಈ ಕನ್ನಡದಲ್ಲಿ ಈಗ ಹೊಸ ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡೋ ಲಿಸ್ಟಲ್ಲಿ ನರ್ತನ್ ಕೂಡ ಒಬ್ಬರು ನಿಂತ್ಕೊಳ್ತಾರೆ. ಏನಾದರೂ ಹೊಸದಾಗಿ ನಮ್ಮ ಕಡೆ ತಿರುಗಿ ನೋಡಬೇಕು ಅಂತ, ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗೆ ಎಷ್ಟೋರ ಜೊತೆ ಒಂದು KGF ಸಿನಿಮಾ ಆದಮೇಲೆ ಕಾಂತಾರ ಬಂತು, ಕಾಂತಾರ ಆದಮೇಲೆ ಮತ್ತೊಂದು, ಈ ರೀತಿಯಾಗಿ ಹೊಸ ಹೊಸ ಪ್ರಯತ್ನಗಳು ಮಾಡೋ ಪ್ರಯತ್ನಗಳಿರುವಂಥ ಡೈರೆಕ್ಟರ್ಗಳಲ್ಲಿ ನರ್ತನ್ ಕೂಡ ಒಬ್ಬರು. ಅವರ ಪ್ಯಾಷನೇಟ್ ಬಗ್ಗೆ ಹೇಳೋದಣ್ಣ. ಇಲ್ಲ, ಅವರು ಎನಿ ಸೀನ್ ಹೇಳಕ್ಕೆ ಹೋಗ್ಬೇಕಾದ್ರೆ ಅಣ್ಣ ನಾನು ಏನು ಹೇಳ್ತಿದ್ದೀನಿ ಆಡಿಯನ್ಸ್ಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನೋದನ್ನ ಭಾಳ ಅದ್ಭುತವಾಗಿ ಹೇಳ್ತಾರೆ. ಜಾಸ್ತಿ ಓವರ್ಡು ಮಾಡಲ್ಲ. ಬಟ್ ಎಲ್ಲಿ ಓವರ್ಡು ಮಾಡಬೇಕು ಅಲ್ಲಿ ಓವರ್ಡು ಅನ್ನೋದಕ್ಕಿಂತ ಏನಂತ ಎಲ್ಲಿ ಆಡಂಬರವಾಗಿ ತೋರಿಸ್ಬೇಕು ಅಲ್ಲಿ ಆಡಂಬರ ತೋರಿಸ್ತಾರೆ, ಎಲ್ಲಿ ಸಟ್ಲ್ ಆಗಬೇಕು ಅಲ್ಲಿ ತೋರಿಸ್ತಾರೆ. ಬಟ್ ಈಚ್ ಆ್ಯಂಡ್ ಎವ್ರಿ ಸೀನ್ನ ಹೇಳ್ಬೇಕಾದ್ರೆ ತುಂಬ ಡೀಟೇಲಾಗಿ ನೀಟಾಗಿ ಹೇಳ್ತಾರೆ. ಅಣ್ಣ ಇನ್ನು ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಹೀರೋಯಿನಾಗಿ ಕಾಣಿಸ್ಕೋತಿರೋದು, ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಬ್ಯುಸಿ ಇರುವಂಥ ನಟಿ. ಭೈರತಿ ರಣಗಲಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು? ಇಲ್ಲ, ಅವ್ರ ಪಾತ್ರ ಭಾಳ ಚೆನ್ನಾಗಿದೆ. ಅಂದರೆ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ ಪಾತ್ರ, ಎಷ್ಟು ತೂಕ ಇದೆ. ಅವ್ರು ಆ್ಯಕ್ಟ್ ಮಾಡೋದು ಅಷ್ಟೇ ಭಾಳ ಸಟ್ಲಾಗಿ ನಿಮ್ಗೆ ನೋಡಿದ್ರೆ ವ್ಯಾಲ್ಯೂ ಬರುತ್ತೆ ಆ ಕ್ಯಾರೆಕ್ಟರ್ ಬಗ್ಗೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ವೆರಿ ಇಂಟೆಲಿಜೆಂಟಾಗಿ ಮಾಡಿದ್ದಾರೆ ಕ್ಯಾರೆಕ್ಟರ್. ಎಸ್ ಇವಾಗ ಭೈರತಿ ರಣಗಲ್ಲು ಅನ್ನೋ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ತಾ ಹೋದಾಗ ಉಟ್ಕೊಳ್ಳೋಕ್ಕೆ ಬೇರೆ ಬೇರೆ ರೀತಿಯಾದಂಥ ಕತೆ ಉಟ್ಕೊಳ್ಳುತ್ತೆ. ಭೈರತಿ ರಣಗಲ್ಲು ಈಗ ಪ್ರಿಕ್ವೆಲ್ ಆಯಿತು, ನೆಕ್ಸ್ಟು ಸಿಕ್ವೆಲ್ಲು ಬರುತ್ತೆ. ಈ ಮಿಡ್ಲಲ್ಲಿ ಭೈರತಿ ರಣಗಲ್ಲು ನಿಮ್ಮ ರಿಯಲ್ ಲೈಫಿಗೆ ಏನಾದರೂ ಟಚ್ ಆಗುವಂಥ? ಇಲ್ಲ, ಇದು ರಿಯಲ್ ಲೈಫ್. ಯಾವುದೋ ಒಂದು ಸೀನ್ ನನಗೆ ಮ್ಯಾಚ್ ಆಗುತ್ತೆ. ಸೀನ್ ಅಂತಲ್ಲ, ಸೀನ್ ಅಂದರೆ ಅವನ ಭಾವನೆಗಳು ಮ್ಯಾಚ್ ಆಗುತ್ತೆ. ಬಟ್ ಯಾವ ರೀತಿ ಹೋಗುತ್ತೆ ಅದು ಮ್ಯಾಚ್ ಆಗಲ್ಲ. ಅದು ಕಪ್ಪು ಸಿನಿಮಾಗೋಸ್ಕರ ಮಾಡೋದು. ಬಟ್ ಅವ್ನ ಭಾವನೆಗಳು ಒಂದೇ. ಅಂದರೆ ಆ ಕಾಳಜಿ ನಮ್ಗೆ ಚಿಕ್ಕ ವಯಸ್ಸಿಂದನೂ ಇದೆ, ಅದೇನೋ ಇವಾಗ ಬಂದಿದ್ದಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಹೆಲ್ಪಿಂಗ್ ನೇಚರ್ ಅಂದರೆ ಅವ್ದು ಯಾವಾಗಲೂ ಇದ್ದಿದ್ದು ಚಿಕ್ಕ ವಯಸ್ಸಿಂದ. ಸೊ ಅದರಿಂದ ಒಂದು ಕಡೆ ಒಂದು ಸ್ವಲ್ಪ ಗ್ಲಿಮ್ಸ್ ಬರ್ಬೋದು ಅಷ್ಟೇ ಹೊರತು, ಬಟ್ ಬೇರೆ ರೀತಿ ಅವ್ನು ನಡ್ಕೋ ರೀತಿ ಬರಲ್ಲ. ಓಕೆ ಚೇಂಜಸ್ ಆಗ್ತಾ ಹೋಗುತ್ತೆ. ಎಸ್ ಅಣ್ಣ ಇವಾಗ ನಿಮ್ಮ ಬ್ಯಾನರಲ್ಲಿ, ಗೀತಾ ಬ್ಯಾನರಲ್ಲಿ ಬರ್ತಾ ಎರಡನೇ ಸಿನಿಮಾ ಆಗಿರೋದ್ರಿಂದ ಎಷ್ಟೆಲ್ಲ ಬಜೆಟ್ ಆಗಿರ್ಬೋದು ಅಂತ ಒಂದು. ಎರಡನೇದು ಏನೆಲ್ಲ ಬಯಸ್ತು ಸಿನಿಮಾ ಅನ್ನೋದು? ಇಲ್ಲ, ಬಡ್ಜೆಟ್ ಎಷ್ಟು ಆಗಬೇಕಾಗಿತ್ತು ಆಗಿದೆ ಅಷ್ಟೇ ಹೊರತು ಇನ್ನು ಅದಕ್ಕೆ ಏನೇನು ಆಗಿದೆ ಅದಲ್ಲ. ಇದು ಓವರ್ ಬಡ್ಜೆಟ್ ಅಂತಲ್ಲ, ಎಕ್ಸ್ಪೆನ್ಸಿವ್ ಆಗಿದೆ. ಅಟ್ ದ ಸೇಮ್ ಪಿಕ್ಚರ್ಗೆ ಇದು ಬೇಕಾಗಿತ್ತು. ಅಂದರೆ ನರ್ತನ್ ಏನು ಮಾಡಬೇಕಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ, ಅದೆಲ್ಲೂ ವೇಸ್ಟ್ ಮಾಡಿಲ್ಲ. ಅದನ್ನು ನಾವು ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಖರ್ಚು ಮಾಡಿಸ್ಬಿಟ್ರು ಅನ್ನೋದು ಸುಳ್ಳು ಹೇಳ್ಬಾರ್ದು. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕೇರಿಂಗಾಗಿ ಮಾಡಿದ್ದಾರೆ. ಏನೇ ಮಾಡಿದ್ರು ಸಿನಿಮಾಗೋಸ್ಕರ ಮಾಡಿದ್ದಾರೆ ಹೊರತು ಅವ್ರ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಮಾಡಿದ್ದಿಲ್ಲ. ಅದನ್ನು ನರ್ತನ್ಗೆ ನಿಜವಲ್ಲ ಐ ಅಪ್ರಿಷಿಯೇಟ್ ಹಿಮ್. ಅದಕ್ಕೆ ಇಲ್ಲ ಸೀಕ್ವೆಲ್ ನಾನು ಮಾಡೋಕ್ಕೆ ಹೋಗ್ತಿಲ್ಲ, ಸೀಕ್ವೆಲ್ ಮಾಡ್ತಾಯಿದ್ದೀವಲ್ಲ. ಎಸ್ ಗೀತಕ್ಕ ಮತ್ತು ನಿವೇದಿತಾ ಮೇಡಮ್ ಯಾವ ರೀತಿ ಇನ್ವಾಲ್ವ್ಮೆಂಟ್ ಎಲ್ಲ ಪೂರ್ತಿ ಅವ್ರು ನೋಡ್ಕೊಳ್ತಾ ಇದ್ದಿದ್ದು? ಮಕ್ಕಳು ಇವಾಗೆಲ್ಲ ಸ್ಟೈಲು ಮಾಡ್ತಾರೆ. ಅವಾಗ ನೀವಿ ಆಲ್ರೆಡಿ ಅವ್ರು ಫೈರ್ಫ್ಲೈ ಮಾಡ್ತಿದ್ದಾರೆ, ಶ್ರೀಮುತ್ತು ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೂ ಅವಳ ಒಂದು ಸಹಕಾರ. ತಾಯಿಗೋಸ್ಕರ ಬರ್ತಾಳೆ, ತಾಯಿ ಅಂದರೆ ಮಗಳು ಬೇಕು, ಮಗಳು ಬರ್ತಾಳೆ. ಆಮೇಲೆ ಅದಕ್ಕೂ ಅಷ್ಟೇ ಅವಳು ಏನು ಸಹಕಾರ ಬೇಕಾ ಪಾಪನ ಕೇಳ್ತಾರೆ, ಅವ್ರ ಅಮ್ಮನ ಕೇಳ್ತಾರೆ. ಬಟ್ ಅವಳು ಅಷ್ಟೇ ಜಾಣೆ ಆಗಿದ್ದಾಳೆ, ಏನು ಮಾಡಬೇಕು ಅಷ್ಟು ಪ್ರಾಪರಾಗಿ ಮಾಡ್ತಾರೆ, ಎಲ್ಲೂ ವೇಸ್ಟ್ ಮಾಡಲ್ಲ, ಭಾಳ ಕಟ್ನಿಟ್ಟಾಗಿರ್ತಾಳೆ. ಶಿ ನೋಸ್ ವಾಟ್ ಶಿ ಇಸ್ ಡೂಯಿಂಗ್ ಇಸ್ ರೈಟ್. ಬಟ್ ಆ ಸಪೋರ್ಟ್ ಚೆನ್ನಾಗಿದೆ. ಎಸ್ ಸರ್. ಭೈರತಿ ರಣಗಲ್ಲು ಅಂದ ತಕ್ಷಣ ಒಂದು ಬ್ಲ್ಯಾಕ್ ಶೇಡ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನನಗೆ. ಯಾಕಂದರೆ ಸಿನಿಮಾದಲ್ಲೂ ಕೂಡ ನೀವು ತುಂಬ ಬ್ಲ್ಯಾಕ್ ಶರ್ಟ್ಸ್ಗಳು, ಬ್ರೌನ್ ಪಂಚೆ ಶರ್ಟು ಆ ಥರ ಯೂಸ್ ಮಾಡಿರೋದು. ಅದ್ರ ಜೊತೆಗೆ ಸಿನಿಮಾದಲ್ಲೂ ಸ್ವಲ್ಪ ಏನೋ ಭೂಗತ ಲೋಕದ ತೋರಿಸೋ ಅನ್ನೋ ಪ್ರಯತ್ನ ಇದೆಯಾ ಅನ್ನೋದು, ಗ್ರೇ ಶೇಡ್ಸ್ ವೈಸು ನೋಡೋದಾದರೆ. ಇನ್ನು ಭವಿಷ್ಯಗಳು ಬರಬೇಕಾದ್ರೆ, ಭವಿಷ್ಯ ಉದ್ಭವ ಆಗಬೇಕಂದ್ರೆ ಅದರಲ್ಲಿ ಬ್ಲ್ಯಾಕ್ ಶೇಡ್ಸು ಬರುತ್ತೆ, ಬ್ರೈಟ್ ಶೇಡ್ಸು ಬರುತ್ತೆ. ಅದು ಎರಡು ಶೇಡ್ಲು ಹೋದ್ರೇ ಭವಿಷ್ಯ. ಇಲ್ಲ ಈಸಿ ಆಗಿಬಿಟ್ರೆ ಭವಿಷ್ಯ ಆಗಲ್ಲ. ಅದು ಭವಿಷ್ಯಕ್ಕೆ ಯಾವಾಗಲೂ ಹಾರ್ಡ್ ವರ್ಕ್ ಇರಬೇಕು. ಆ ಹಾರ್ಡ್ ವರ್ಕ್ ಇರಬೇಕಾದ್ರೆ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಸೊ ಎಲ್ಲದನ್ನು ದಾಟಿ ಹೋಗೋನೇ ಮನುಷ್ಯ. ಆ ಎರಡನ್ನೂ ಎಲ್ಲದನ್ನು ದಾಟಿ ಹೋಗೋನೇ ಬರೀತಾರೆ. ಅಂದರೆ ಶೂಟಿಂಗ್ ಸ್ಪಾಟ್ಗಳನ್ನು ನೋಡೋದಾದರೆ ಮಫ್ತಿಲಾಗಿರ್ಬೋದು, ಭೈರತಿ ರಣಗಲ್ ಬಿಟ್ಟಿರೋ ಗ್ಲಿಂಪಸಲ್ಲಾಗಿರ್ಬೋದು, ಈ ಬೆಟ್ಟ ಗುಡ್ಡ ಕಾಡುಗಳ ಮಧ್ಯದಲ್ಲಿ ತುಂಬ ಸೀನ್ಸ್ಗಳು ನಮಗೆ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು. ಅದರಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿದ್ದು, ಸೆಟ್ ಹಾಕಿದ್ದು ಆ ಥರ? ಇಲ್ಲಿ ಬಳ್ಳಾರಿಲಿ ರಿಯಲ್ ಮೈನ್ಸಲ್ಲಿ ಅದೆಲ್ಲ ಮಾಡಿದ್ದೀವಿ. ಆ್ಯಂಡ್ ಮೈಸೂರಲ್ಲಿ ಒಂದು ಸೆಟ್ ಹಾಕಿದ್ದೀವಿ. ಆ್ಯಂಡ್ ಇಲ್ಲಿ ಮೋಹನ್ ಬಿಕೆರೆ ಸ್ಟುಡಿಯೋಲ್ಲಿ ದೇವನಹಳ್ಳಿ ಹತ್ರ ಒಂದು ಸೆಟ್ ಹಾಕಿದ್ದೀವಿ. ಆಮೇಲೆ ಹೊಸೂರು ಹತ್ರ ಒಂದು ಕಡೆ ಶೂಟ್ ಮಾಡಿದ್ದೀವಿ. ಸೊ ಸಾಕಷ್ಟು ಈ ಎಲ್ಲ ಲೊಕೇಶನ್ಸ್ನ ಮಾಡಿದ್ವಿ. ಅಂದರೆ ಇಡೀ ಸಿನಿಮಾದಣ್ಣ ನಿಮ್ಮನ್ನು ಇಡೀ ಒಂದೇ ನಾವು ಕಸ್ಟಮರ್ ನೋಡ್ಬೋದಣ್ಣ, ಲಾಯರ್ ಬಿಟ್ಟು ಅದು ನೀವು ಡಾನ್ ಆಗಿ ಅಥವಾ ಭೈರತಿ ರಣಗಲ್ಲಾಗಿ ಅಬ್ಬರಿಸೋ ಸಂದರ್ಭಗಳಲ್ಲಿ ನೋಡಿ. ಯಾಕಂದರೆ ಎಲ್ಲ ಹೇಳ್ಬಿಟ್ರೆ ನಿಮಗೆ ಈಸಿ ಆಗ್ಬಿಡುತ್ತಲ್ಲ. ಸಿನಿಮಾ ನೋಡಿದಾಗ ನಿಮಗೆ ಆ ಇಂಟ್ರೆಸ್ಟ್ ಪಾಯ್ಸ್ ಆಗಬೇಕಾದ್ರೆ ಸಿನಿಮಾದಲ್ಲಿ ಬಂದು ನೋಡಬೇಕು. ಎಸ್ ಅಣ್ಣ, ಇವಾಗ ಎಸ್ ಅಣ್ಣ ಹೌದು. ಮಫ್ತಿ ನೋಡೋಂಥವ್ರಿಗೆ ಒಂದಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಇನ್ನು ಭೈರತಿ ರಣಗಲ್ ಮತ್ತೇನೋ ಇರುತ್ತೆ ಹೊಸತನ ಅನ್ನೋದೇ.
ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಅಣ್ಣ, ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದೆ. ಭೈರತಿ ರಣಗಲ್ಲು ಹೊಸ ಪ್ರಪಂಚನ ಸೃಷ್ಟಿ ಮಾಡುತ್ತೆ ಅಂತ. ಆ ಥರ ಪ್ರೀತಿಸೋ ಅಭಿಮಾನಿಗಳಿಗೆ, ಕಾಯ್ತಿರೋಂಥ ಅಭಿಮಾನಿಗಳಿಗೆ ಏನೆಲ್ಲ ಪ್ರಾಮಿಸ್ ಮಾಡ್ಬೋದು ನಾವು? ನನಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಐ ಥಿಂಕ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೆಲ್ಲ ಇರುತ್ತೆ. ಬಟ್ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ ಅನ್ನೋದು ಜನಗಳಿಗೆ ಬಿಟ್ಟಿದ್ದು. ಐ ಥಿಂಕ್ ನಾವು ಆನೆಸ್ಟಾಗಿ ಒಂದು ಪ್ರಯತ್ನ ಪಟ್ಟಿದ್ದೀವಿ, ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೀವಿ. ಆ್ಯಂಡ್ ಡಿಸಪಾಯಿಂಟ್ ಅಂತೂ ಆಗಲ್ಲ. ಬಟ್ ಎಷ್ಟು ಮಟ್ಟಿಗೆ ಇಷ್ಟಪಡ್ತಾರೆ ಜನ ಬಂದು ನೋಡ್ಬಿಟ್ಟು ಹೇಳ್ಬಿಟ್ರೆ ನಮ್ಗೆ ಅದೇ ಸಾಕು. ಅಗೈನ್ ನಾವು ನರ್ತನವ್ರ ವಿಚಾರಕ್ಕೆ ಬಂದರೆ ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡಿದಂಥ ನಿರ್ದೇಶಕರವರು. ಎಗೈನು ನೀವು ಸಾಕಷ್ಟು ಜನ ಹೊಸಬ್ರ ಜೊತೆ ಕೆಲಸ ಮಾಡ್ತಾನೆ ಹೋಗ್ತಾ ಇರ್ತೀರ. ಯಾರೋ ಹೊಸಬ್ರು ಬಂದು ಕತೆ ಹೇಳಿದ್ರೆ ಇಮಿಡಿಯೇಟಾಗಿ ಕತೆ ಇಷ್ಟ ಆದರೆ ಹೋಗು ಅಂತೀರ. ನರ್ತನ್ ಅವ್ರನ್ನ ಬಿಟ್ಟರೆ ಸಾಕಷ್ಟು ಜನ ಹೊಸಬ್ರಿಗೆ ಲಾಸ್ಟ್ ಟೈಮ್ ನಾವು ಒಂದು ತಮಿಳು ಡೈರೆಕ್ಟ್ರಿಗೆ ಒಂದು ರೇಣುಕಮ್ಮ ಸ್ಟುಡಿಯೋದಲ್ಲಿ ಕೊಟ್ಟಾಗ, ಸೊ ಅದು ಹೊಸಬ್ರಿಗೆ ಆ ಥರ ಅವಕಾಶಗಳನ್ನ ಕೊಡೋದು ನೀವು ಅಂತ ನನಗೆ ಸ್ವಲ್ಪ ಕಷ್ಟ ಅಂದ್ಕೊತೀನಿ ಪರ್ಸ್ನಲ್ಲಾಗಿ. ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು ಕೊಟ್ಟರೆ ಚೆನ್ನಾಗಿ ಮಾಡ್ತಾರೇನೋ ಅನ್ನೋ ಥರ. ಇಲ್ಲ, ಅದು ಎಕ್ಸ್ಪೀರಿಯನ್ಸ್ ಏನು ಬಂತು, ಯಾವ ಉದ್ದದಲ್ಲಿ ಯಾವ ಆವೃತ್ತಿ ಅಂತ ಗೊತ್ತಿಲ್ಲ. ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ತಾನೇ ಗೊತ್ತಾಗ್ತದೆ ಅವರಲ್ಲಿ ಇದೆಯಾ ಅಲ್ವಾ ಅಂತ. ನಾವು ಹೇಳ್ದೇನೆ ಅವ್ರನ್ನ ಕೇಳೋಕ್ಕೆ ಬಿಡದೇನೆ ನೀವು ಆಗಲ್ಲ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆಗಬೇಕು. ಎಲ್ಲರೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆಗಿದ್ರೆ ಹೊಸಬರಿ ಅಲ್ಲಿಂದ ಬರ್ತಾರೆ. ನಿಜ. ನಾವು ನೀವು ಒಂದು ಕಡೆ ಭೇಟಿಯಾಗಿದ್ವಿ ಅಂದರೆ ನಮ್ಮ ಸುದೀಪ್ ಸರ್ ಅವರ ತಾಯಿ ತೀರ್ಕೊಂಡಿದ್ದು, ನೀವು ಕೂಡ ಬಂದು ಅವ್ರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ರಿ. ಒಂದು ಬೇಜಾರು ವಿಚಾರ, ಅಂಥ ಸಂದರ್ಭಗಳು ಸೇರಬೇಕಲ್ಲ ಅಂತೇಳಿ. ಇಲ್ಲ, ಅದು ಏನು ಒಬ್ರಿಗೊಬ್ರು ಆಗಬೇಕಲ್ಲ. ಅದು ಯೂಶ್ವಲಾಗಿ ಪಾಪ ನಾವು ಅವ್ರ ತಾಯಿನ ತುಂಬ ವರ್ಷಗಳಿಂದ ನೋಡಿದ್ದೀವಿ. ನಾವು ಅವ್ರ ಹೋಟ್ಲಿದ್ದಾಗಿಂದ ನಾವು ಅವ್ರ ಹೋಟ್ಲಿಗೆ ಹೋಗ್ತಾಯಿದ್ದೆವು. ನಮ್ಮನ್ನ ಒಳ್ಳೆ ಅವ್ರು ಶೂಟಿಂಗ್ ಮಾಡ್ಬೇಕಾದ್ರೆ ಅಯ್ಯೋ ನೀವು ಎಲ್ಲಿ ಬೇಕಾದ್ರೆ ಮಾಡಿ ಶಿವಣ್ಣ ಅಂತ ಅಷ್ಟು ಪ್ರೀತಿಯಿಂದ. ಸುದೀಪ್ ನಮಗೆ ಒಂದು ಆತ್ಮೀಯತೆ ಇದೆ. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ, ಇನ್ನೇನು ಇದ್ರ ಮೇಲೆ ಏನು ಕೇಳ್ಕೊಳ್ಳೋದು. ಪಾಪ ನಮಗೂ ನೋವಿದೆ. ಸುದೀಪ್ ಸರ್ ನೋಡ್ತಾ ಇದ್ರೆ ಪಾಪ ಅಂದಾಗ ಅವ್ರ ತಾಯಿನ ತುಂಬ ಇಷ್ಟಪಡ್ತಾರೆ. ತಾಯಿ ತಂದೆನ ಭಾಳ ಪ್ರೀತಿಯಿಂದ ಅವ್ರು ನೋಡ್ಕೊಳ್ಳೋ ವ್ಯಕ್ತಿ ಸುದೀಪ್ ಅವರು. ಅವ್ರ ಸಿಸ್ಟರ್ ಜೊತೆ ಆಗಲಿ ಎಲ್ಲ ಜೊತೆ ಒಳ್ಳೆ ಒಡನಾಟ ಇದೆ. ಸೊ ನಮಗೆ ಸ್ವಲ್ಪ ಬೇಜಾರಾಯ್ತು ನೆನ್ನೆ. ಸೊ ಅವ್ರ ತಂದೆಯವರು ಅಷ್ಟೇ ಪಾಪ ತುಂಬಾ ದುಃಖ ಆದರು. ಕಂಟ್ರೋಲ್ ಮಾಡ್ಕೊಳ್ಳಿ ಸ್ವಲ್ಪ ಅರ್ಥ ಆಗುತ್ತೆ ಏನು ಮಾಡೋದು ಹಿಂಗಾಗುತ್ತೆ. ಪಾಪ ಅವ್ರಿಗೂ ಆ ನೋವು ನೋವಲ್ಲಿ ನಾವು ಇರ್ತೀವಿ. ಸುದೀಪ್ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ. ಆ ಒಡನಾಟ ಇದು ಮಾತ್ರ ಅಲ್ಲ, ಯಾವುದ್ರಲ್ಲಿ ಎಲ್ಲಾದ್ರೂ ಇರೋನೇ ಮನುಷ್ಯ. ಸೊ ಅದಕ್ಕೋಸ್ಕರ ನಮಗೂ ಒಂದು ನೋವಾಯಿತು. ನಾವಂತೂ ತುಂಬ ವೈಟಿಂಗಲ್ಲಿದ್ದೀವಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡೋದಕ್ಕೆ. TV5ನ ವೀಕ್ಷಕರ ಪರವಾಗಿ ವೀಕ್ಷಕರಿಗೆ ನೀವು ನಿಮ್ಮ ಒಂದು ಮಾತು ಪ್ರೀತಿಯಿಂದ ಕರಿಬೋದು. ಏನಿಲ್ಲ, TV5 ವೀಕ್ಷಕರಿಗೆ ನಾವು ಪದೇ ಪದೇ ಎವ್ರಿ ಸಿನಿಮಾದಲ್ಲಿ ಮೀಟ್ ಮಾಡ್ತಾ ಇರ್ತೀವಿ. ಭಾರತೀಯ ರಣಗಲ್ಲಿ ನಮ್ಮ ಸಿನಿಮಾ ಆಗಿರೋದ್ರಿಂದ ಸ್ಪೆಷಲಾಗಿ ನೀವು ತೋರಿಸಿರೋ ಒಂದು ಪ್ರೀತಿ ವಿಶ್ವಾಸ ಇರ್ಬೋದು. ನಮ್ಮ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ತುಂಬ ಥ್ಯಾಂಕ್ಸ್, ನೀವು ಬಂದು ಇಷ್ಟು ಮಟ್ಟಿಗೆ ನಮ್ಮ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಒಂದು ನಮ್ಮ ಚಾನಲಲ್ಲಿ ಅವಕಾಶ ಮಾಡಿದ್ದು ತುಂಬ ಖುಷಿಯಾದ ವಿಷಯ. ಗೀತಾ ಪಿಕ್ಚರ್ಸ್ನ ಥ್ಯಾಂಕ್ಸ್ ಹೇಳ್ತೀವಿ. ಸೊ ಎಲ್ಲಾದ್ರೂ ಇದ್ದೀರಾ, ಯಾವಾಗಲೂ ಇದ್ದೀರಾ ಶಿವಣ್ಣ ಜೊತೆ, ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಆ್ಯಂಡ್ ಇವಾಗ 15th ಬರ್ತಾಯಿದೆ. ತಾವೆಲ್ಲರೂ ಹೋಗಿ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ. ಗೀತಾ ಪಿಕ್ಚರ್ಸ್ನ 2ನೇ ಸಿನಿಮಾ ಭಾರತೀಯ ರಣಗಲ್. ಅದಾದಮೇಲೆ ತಿರ್ಗಾ ಸಕ್ಸಸ್ ಮೀಟ್ಗೆ ಒಂದು ಸತಿ ಮೀಟ್ ಮಾಡೋಣ. ನಿಮ್ಮ ಜೊತೆ ಮಾತಾಡ್ತೀನಿ, ಇವ್ರ ಜೊತೆಲೇ ಮಾತಾಡ್ತೀನಿ. ಥ್ಯಾಂಕ್ ಯು. ಇದಾಗಿತ್ತು ಭೈರತಿ ರಣಗಲ್ಲು ಸಿನಿಮಾದ ವಿಶೇಷ ಸಂದರ್ಶನ. ಶಿವಣ್ಣ ಅವರ ಸಿನಿಮಾ ಇದೇ ನವಂಬರ್ 15ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಭೈರತಿ ರಣಗಲ್ಲು ಈ ಒಂದು ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗೆಲ್ಲಿಸೋಂಥ ಕೆಲಸ ನಮ್ಮದು ನಿಮ್ಮದು ಆಗಬೇಕು.